ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಮ್ಮರ್ ಹಾಲಿಡೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಮಕ್ಕಳೆಲ್ಲ ಮನೇಲಿದ್ದಾರೆ. ಸಂಜೆ ಟೈಮಿಗೆ ಸ್ನ್ಯಾಕ್ಸ್ ಏನಾದರೂ ಕೇಳ್ತಾ ಇರ್ತಾರೆ. ಹೆಲ್ದಿಯಾಗಿ ಮನೆಯಲ್ಲೇ ಏನು ಮಾಡೋದಪ್ಪ ಅಂತಂದರೆ ಇವತ್ತು ನಾವು ಪಾಪ್ಕಾರ್ನ್ನ ಮನೇಲೇ ಟ್ರೈ ಮಾಡ್ತಾ ಇದ್ದೀವಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೀವಿನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕಾಣುತ್ತೆ, ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಪಾಪ್ಕಾರ್ನ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಬೇರೆ ಏನು ಜಾಸ್ತಿ ಐಟಮ್ಸ್ ಏನು ಬೇಡ. ನಾನಿವತ್ತು ಮಾಡ್ತಾ ಇರೋದು ಬಟರ್ ಆ್ಯಂಡ್ ಸಾಲ್ಟು. ಇವಾಗ ಮಾಲ್ಗಳಲ್ಲೆಲ್ಲ ಸಿಗುತ್ತಲ್ಲ ಬಟರ್ ಸಾಲ್ಟ್ ಪಾಪ್ಕಾರ್ನ್, ಅದನ್ನು ಮಾಡ್ತಾಯಿದ್ದೀನಿ. ಏನೇನು ಬೇಕಪ್ಪ ಅಂತ ಹೇಳಿದ್ರೆ, ಮಾಮೂಲಿ ಜೋಳ, ಮುಸ್ಕಿನ ಜೋಳ ಅಂತಾರಲ್ಲ ಅಲ್ಲಿ ಜೋಳ, ಅದು ಇದೇನು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ಚಿಕ್ಕ ಪ್ಯಾಕ್ ತೊಗೊಂಡಿದ್ದೀವಿ. ಅದಕ್ಕೆ ಬಟರು 10 ರೂಪೀಸ್ದು ಇಲ್ಲ 5 ರೂಪೀಸ್ದು ಇಲ್ಲ ಮನೆಯಲ್ಲೇ ಮಾಡ್ಕೊಂಡಿರೋದಿದ್ರೆ ಅದು ಕೂಡ ಹಾಕೊಬೋದು. ಸ್ವಲ್ಪ ಎಣ್ಣೆ ಮತ್ತು ಸಾಲ್ಟು. ನಿಮಗೆ ಖಾರ ಏನಾದರೂ ಬೇಕು ಅಂತ ಹೇಳಿದ್ರೆ ಚಿಲ್ಲಿ ಪೌಡರ್ ಇಲ್ಲ ಪೆಪ್ಪರ್ ಪೌಡರ್, ಸ್ವಲ್ಪ ಅರಿಶಿನದ ಪುಡಿನ ಇದಕ್ಕೆ ಸೇರಿಸ್ಕೊಬೋದು. ತುಂಬ ಚೆನ್ನಾಗಿರುತ್ತೆ. ಇವಾಗ ಮೊದಲಿಗೆ ಗ್ಯಾಸ್ನ ಆನ್ ಮಾಡಬೇಕು. ಗ್ಯಾಸ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರ್ನ ಇಟ್ಕೋಬೇಕು. ಪಾತ್ರೆಯಲ್ಲೂ ಮಾಡ್ಕೊಬೋದು, ಕುಕ್ಕರ್ ಆದರೆ ಬೆಸ್ಟ್ ಅನಿಸುತ್ತೆ. ಕುಕ್ಕರ್ನ ಇಟ್ಟು ಅದು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಬಿಸಿ ಆಗ್ತಾ ಇದೆ ಇವಾಗ ಕುಕ್ಕರು. ಚೆಕ್ ಮಾಡ್ಕೊಳ್ಳಿ ಬಿಸಿಯಾಗಿದೆಯಾ ಅಂತ. ಇವಾಗ ಕುಕ್ಕರು ಬಿಸಿಯಾಗಿದೆ. ನೆಕ್ಸ್ಟ್ ಇದಕ್ಕೆ ಬಟರ್ನ ಸೇರಿಸ್ಕೋಬೇಕು. ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರದ್ದು. ನಾನಿಲ್ಲಿ 10 ರೂಪೀಸ್ದು ಈ ಥರ ಪ್ಯಾಕೆಟ್ಸು 2 ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಮನೆಯಲ್ಲೇ ಬಟರ್ನ ಮಾಡಿದರೆ ಅದು ಕೂಡ ಸೇರಿಸ್ಕೊಬೋದು, 1-2 ಸ್ಪೂನು. ನಾನಿಲ್ಲಿ ಈ ಚಿಕ್ಕ ಪ್ಯಾಕೆಟ್ಸು 2 ತೊಗೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ, ಬಿಸಿಯಾಗಿರೋ ಕುಕ್ಕರಿಗೆ 2 ಪ್ಯಾಕೆಟ್ ಬಟರ್ನ ಸೇರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಬಟರೆಲ್ಲ ಚೆನ್ನಾಗಿ ಬೆಣ್ಣೆ ಕರಗಬೇಕು. ಇವಾಗ 2 ಪ್ಯಾಕೆಟ್ನೂ ಸೇರಿಸಿದ್ದೀನಿ. ನೆಕ್ಸ್ಟ್ ಇವಾಗ ಅದು ಬಿಸಿಗೆ ಕರಗಬೇಕು, ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಒಂದು 3-4 ಸ್ಪೂನ್ನೇ ಸೇರಿಸ್ಕೊಂಡಿದ್ದೀನಿ ಎಣ್ಣೆನ. ಇವಾಗಿಲ್ಲಿ ಎಣ್ಣೆ ಜಾಸ್ತಿ ಅಂತ ಕಾಣಿಸುತ್ತೆ, ಆದರೆ ಅದು ಪಾಪ್ಕಾರ್ನ್ ಆದಮೇಲೆ ಎಲ್ಲ ಹೀರ್ಕೊಬಿಡುತ್ತೆ. ಅಷ್ಟೊಂದೇನು ಎಣ್ಣೆ ಥರ ಕಾಣಿಸಲ್ಲ. ನೀವೇನಾದ್ರು ಯಾರಿಗಾದರೂ ಬೆಣ್ಣೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ರೆ ಬೆಣ್ಣೆನ ಸ್ಕಿಪ್ ಮಾಡ್ಕೊಳ್ಳಿ, ಎಣ್ಣೆನ ಆ್ಯಡ್ ಮಾಡಿಕೊಂಡು ಎಣ್ಣೆಲೂ ಕೂಡ ಮಾಡ್ಕೊಬೋದು. ಇವಾಗ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, 2 ಕೂಡ ಚೆನ್ನಾಗಿ ಬಿಸಿಯಾಗಿದೆ. ಈ ರೀತಿ ಚೆನ್ನಾಗಿ ಬಿಸಿಯಾಗಬೇಕು. ಇವಾಗ ಫ್ಲೇಮ್ನ ಮೀಡಿಯಮ್ ಇಲ್ಲಾಂದರೆ ಲೋ ಅಲ್ಲೇ ಇಟ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡ್ಕೊಳಕ್ಕಾಗಲ್ಲ. ಇವಾಗ ನಾನು ಏನು ಪ್ಯಾಕೆಟ್ ತೋರಿಸ್ದೆ ಜೋಳ, ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಅರ್ಧದಷ್ಟು ಅಂದರೆ ಈ ಕಪ್ಪಲ್ಲಿ ಹಾಫಷ್ಟು ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಮತ್ತು ಬೆಣ್ಣೆ 2 ಬಿಸಿಯಾಗಿದೆ ಚೆನ್ನಾಗಿ, ಅದಕ್ಕೆ ಅರ್ಧ ಕಪ್ಪು ಜೋಳನ ಹಾಕಿದ್ದೀನಿ. ಮತ್ತು ಇವಾಗ ಒಂದು ಸ್ವಲ್ಪ ಫ್ಲೇಮ್ನ ಹೈ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲಿ ಇತ್ತಲ್ಪ, ಇವಾಗ ಮೀಡಿಯಮ್ ಫ್ಲೇಮ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ನಿಮಗೆ ಎಷ್ಟು ರುಚಿಗೆ ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಅದೇ ನಾನು ಆವಾಗಲೇ ಹೇಳಿದ್ನಲ್ಲ, ನೀವೇನಾದರೂ ಖಾರ ಬೇಕು ಅನ್ನೋ ಹಾಗಿದ್ರೆ ಪೆಪ್ಪರ್ ಪೌಡರು ಇಲ್ಲ ಚಿಲ್ಲಿ ಪೌಡರು ಇಲ್ಲಾಂದರೆ ಸ್ವಲ್ಪ ಅರಿಶಿನದ ಪುಡಿನ ಈ ಟೈಮಲ್ಲೇ ಸೇರಿಸ್ಕೋಬೇಕು. ನಾನಿಲ್ಲಿ ನನ್ನ ಮಗ ತಿನ್ನೋದ್ರಿಂದ ನಾನು ಬಟರ್ ಸಾಲ್ಟ್ ಪಾಪ್ಕಾರ್ನ್ನ ಮಾಡ್ತಾ ಇರೋದು. ಸ್ವಲ್ಪ ಲೈಟಾಗಿ ಕೂಡ ಸೇರಿಸ್ಕೋಬೋದು, ನಮಗೇನೋ ಬಟರ್ ಸಾಲ್ಟ್ ಇಷ್ಟ ಆಗುತ್ತೆ, ಅದಕ್ಕೆ ನಾನು ಬರೀ ಬಟರ್ ಸಾಲ್ಟಲ್ಲೇ ಮಾಡ್ತಾ ಇರೋದು. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲಿ ತನಕ ಹುರ್ಕೋತಾ ಇರಬೇಕು ಅಂತ ಹೇಳಿದ್ರೆ ನಾನು ತೋರಿಸ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಮಾಡ್ಕೋಬೇಡಿ, ಇಲ್ಲಾಂದರೆ ಸೀದೋಗೋ ಥರ ಆಗಿಬಿಡುತ್ತೆ. ಮೀಡಿಯಮ್ ಇಲ್ಲಾಂದರೆ ಲೋ ಫ್ಲೇಮಲ್ಲೇ ಇರಬೇಕು. ಇವಾಗ ನೋಡಿ ಅಲ್ಲಿ ಕಾಣಿಸ್ತಿದೆ ಎಲ್ಲ ಪಾಪ್ಕಾರ್ನ್ಸ್ ಎಲ್ಲ ಇವಾಗ ಆಗ್ತಾಯಿದೆ. ಅಲ್ಲಿ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಾದಮೇಲೆ ಇವಾಗ ಕುಕ್ಕರ್ದು ರಬ್ಬರ್ ಮತ್ತು ವಿಷಲ್ನ ತೆಗೆದುಬಿಟ್ಟು ಮುಚ್ಕೋಬೇಕು. ಮುಚ್ಚಿ ಮತ್ತು ಮೀಡಿಯಮ್ ಫ್ಲೇಮಲ್ಲಿ ಉರಿನ ಇಡಬೇಕು. ನೆಕ್ಸ್ಟ್ ಇವಾಗ ಪಾಪ್ಕಾರ್ನ್ಸ್ ರೆಡಿ ಆಗ್ತವೆ. ಸೌಂಡ್ ಕೇಳಿಸ್ತಾ ಇದೆ ಅನಿಸುತ್ತೆ. ಚಿಟ್ಪಟ್ ಚಿಟ್ಪಟ್ ಅಂತ ಚಟಪಟ ಅಂತಿದ್ದಾವೆ.
ಇವಾಗ ಸೌಂಡನ್ನ ಕೇಳಿಸ್ಕೊಂಡ್ರಲ್ವಾ ಚಟಪಟ ಚಟಪಟ ಅಂತ. ನೆಕ್ಸ್ಟಿಗೆ ನಾನು ಯಾವ ಥರ ಶೇಕ್ ಮಾಡ್ತಿದ್ದೀನಿ ನೋಡಿ, ಆ ರೀತಿ ಸೌಂಡ್ ಬರಲಿಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಅದನ್ನು ಶೇಕ್ ಮಾಡಬೇಕು, ಅಂದರೆ ಕುಲುಕಬೇಕು. ಯಾಕೆ ಅಂದರೆ ಕೆಳಗಡೆ ಇರೋದೆಲ್ಲ ಮೇಲೋಗುತ್ತೆ, ಮೇಲಿರೋದೆಲ್ಲ ಕೆಳಗೆ ಬರುತ್ತೆ. ಸ್ವಲ್ಪ ಈ ಥರ ಇದು ಮಾಡ್ತಾ ಇರಬೇಕು, ಇಲ್ಲಾಂದರೆ ಅದು ಸಿದೋಗ್ಬಿಟ್ಟಿರೋ ಥರ ಆಗಿಬಿಡುತ್ತೆ. ಒಂದೇ ಹತ್ರ ಇದ್ದರೆ ಈ ರೀತಿ ಚೆನ್ನಾಗಿ ಶೇಕ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡ್ಕೊಡ್ಬೋದು, ಏನು ನಾವು ಹೊರಗಡೆಯಿಂದ ತಂದು, ಇಲ್ಲ ಹೊರಗಡೆ ರೆಡಿ ಪ್ಯಾಕು ಕೂಡ ಸಿಗುತ್ತೆ, ಅದು ಕೂಡ ತಂದು ಮಾಡ್ಬೋದು, ಸೇಮ್ ಪ್ರೊಸೀಜರು. ಆದರೆ ಅದು ಪ್ರಿಸರ್ವೇಟಿವು ಎಷ್ಟು ದಿನ ಆಗಿರುತ್ತೋ ಅದಕ್ಕಿಂತ ಇದು ಬೆಟರ್ ಅನಿಸುತ್ತೆ ನನಗೇನು. ಸಂಜೆ ಟೈಮಿಗೆ ಮಕ್ಕಳೆಲ್ಲ ಮನೇಲಿರ್ತಾರಲ್ವ, ಇವಾಗಂತೂ ಸಮ್ಮರ್ ಹಾಲಿಡೇಸು, ಏನಾದರೂ ತಿಂಡಿ ಕೇಳ್ತಾ ಇರ್ತಾರಲ್ವ, ಆ ಟೈಮಲ್ಲಿ ಈ ರೀತಿ ಮಾಡಿಕೊಡಿ. ನಮ್ಮ ಮನೆಯಲ್ಲಿ ನನ್ನ ತಮ್ಮಂದರು ಬಂದಿದ್ದಾರೆ ರಜಕ್ಕೆ, ಸೊ ನಾನು ಅದಕ್ಕೆ ಈ ರೀತಿ ಮಾಡಿಕೊಟ್ಟೆ. ಇವಾಗ ಫ್ಲೇಮ್ನ ಆಫ್ ಮಾಡಿಕೊಂಡೆ, ಒಂದು 2 ಮಿನಿಟ್ಸ್ ಅಷ್ಟೇ ಅದನ್ನು ಗ್ಯಾಸ್ ಮೇಲೆ ಇಟ್ಟಿದ್ದು ಮೀಡಿಯಮ್ ಫ್ಲೇಮಲ್ಲಿ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಂದಿದೆ ಅಂತ ನೋಡಿ. ಜಸ್ಟ್ ಅರ್ಧ ಬಟ್ಲು ಅಷ್ಟೇ ನಾನು ಯೂಸ್ ಮಾಡಿದ್ದು ಜೋಳನ. ಇವಾಗ ಒಂದು 3/4 ಕುಕ್ಕರ್ ಆಗೋಷ್ಟು ರೆಡಿಯಾಗಿದೆ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೆಕ್ಸ್ಟ್ ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೊಳ್ಳಿ. ಸಂಜೆ ಟೈಮಲ್ಲಿ ಕಾಫಿ ಹಾಲು ಏನಾದರೂ ಕೊಡ್ತೀರಲ್ಲ, ಆ ಟೈಮಲ್ಲಿ ಏನಾದರೂ ಕೇಳಿದಾಗ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನನ್ನ ಮಗನಿಗಂತೂ ಪಾಪ್ಕಾರ್ನ್ಸ್ ಅಂದರೆ ತುಂಬಾ ಇಷ್ಟ, ಅದಕ್ಕೆ ನಾನು ಇವತ್ತು ಮನೆಯಲ್ಲೇ ಮಾಡಿಕೊಟ್ಟೆ. ನೀವು ಕೂಡ ಮಾಡಿಕೊಂಡು ಎಂಜಾಯ್ ಮಾಡಿ, ನೀವು ಕೂಡ ತಿನ್ಬೋದು. ಈ ಮೂವಿ ಏನಾದರೂ ನೋಡ್ತಾ ಇದ್ದರೆ ಆ ಟೈಮಲ್ಲೂ ಕೂಡ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು, ತುಂಬ ಸಖತ್ತಾಗಿರುತ್ತೆ. ಇವಾಗ ನನ್ನ ಮಗನಿಗೆ ಕೊಡ್ತಾಯಿದ್ದೀನಿ ನೋಡಿ, ತಿಂದ್ಬಿಟ್ಟು ಟೇಸ್ಟ್ ಹೇಳ್ತಾನೆ, ಯಾವ ರೀತಿ ಇದೆ ಅಂತ ಕೇಳಿದ್ದಕ್ಕೆ ಹೇಳ್ತಾನೆ ನೋಡಿ, ತುಂಬ ಚೆನ್ನಾಗಿದೆ, ಸೂಪರ್ ಅಂತ ತೋರಿಸ್ತಿದ್ದಾನೆ.